ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎನ್ನುವುದು ಬೇರೆಯವರ ನೆಮ್ಮದಿ ಕೆಡಿಸುವ ಬಹಳ ಸುಲಭದ ಆಯುಧವಾಗಿದೆ. ಅದರಲ್ಲೂ ಕಾಮೆಂಟ್‌ಗಳಿಂದ ಅದೆಷ್ಟೋ ಜನರು ಜೀವನದಲ್ಲಿ ಖಿನ್ನತೆಗೊಳಗಾಗಬೇಕು ಅಂತಹ ಪರಿಸ್ಥಿತಿ ಮುಂದೆ ಇದೆ. ಕೆಲವರು ತಾವು ಹಾಕುವ ಒಂದೇ ಒಂದು ಕಾಮೆಂಟ್‌ನಿಂದ ಒಬ್ಬರ ಮನಸ್ಸು ಒಡೆಯಬಹುದು, ಒಂದು ಕುಟುಂಬ ಒಡೆಯಬಹುದು ಎನ್ನುವ ಪರಿವೇ ಇಲ್ಲದೆ ಮನಸ್ಸೋ ಇಚ್ಛೆ ಕಾಮೆಂಟ್ ಮಾಡ್ತಾರೆ. ಅದರಲ್ಲೂ ಈ ಕಾಮೆಂಟ್ ಆಯುಧ ಹೆಚ್ಚಾಗಿ ನಟ ನಟಿಯರು ಅಥವಾ ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ಬದುಕುತ್ತಿರುವವರ ನೆಮ್ಮದಿ ಹಾಳು ಮಾಡುತ್ತಿದೆ. ಮೊದಲು ಒಂದು ಕಾಮೆಂಟ್ ಬಳಿಕ ಅದೇ ಗಾಳಿ ಸುದ್ದಿಯಾಗಿ ಎಲ್ಲೆಡೆ ಹರಡಿ ಆ ವ್ಯಕ್ತಿ ಒತ್ತಡಕ್ಕೆ ಸಿಲುಕಿ ಅಥವಾ ತೀವ್ರ ಬೇಸರಗೊಂಡು ಮತ್ತೆ ಅದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವುದು ಈಗಿನ ಸಾಮಾನ್ಯವಾಗುತ್ತಿದೆ. ಇದೀಗ ಇದೇ ರೀತಿಯ ಗಾಳಿ ಸುದ್ದಿ ವಿಚಾರಕ್ಕೆ ಕನ್ನಡದ ಜನಪ್ರಿಯ ನಟ ಹಾಗೂ ನಿರೂಪಕ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಸ್ಪಷ್ಟನೆ ನೀಡಿದ್ದಾರೆ. ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ ಕಾಮೆಂಟ್‌ನಿಂದ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಮಾಸ್ಟರ್ ಆನಂದ್ ಡಿವೋರ್ಸ್ ವದಂತಿ ಎಂದು ಎಲ್ಲೆಡೆ ಸುದ್ದಿ ಹರಿದಾಡಲು ಆರಂಭಿಸಿತ್ತು. ಈ ವಿಚಾರಕ್ಕೆ ಯಶಸ್ವಿನಿ ಮಾಸ್ಟರ್ ಆನಂದ್ ಪ್ರತಿಕ್ರಿಯಿಸಿದ್ದು, ತಮ್ಮ ಬಗ್ಗೆ ಸಲ್ಲದ ಮಾತನಾಡಿರುವವರಿಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಕುಟುಂಬದ ವಿಡಿಯೋ ಹಂಚಿಕೊಂಡಿರುವ ಯಶಸ್ವಿನಿ, ದಯವಿಟ್ಟು ಗಾಳಿ ಸುದ್ದಿ ವದಂತಿಗಳನ್ನ ಹರಡಬೇಡಿ. ನನಗೆ ನನ್ನ ಕುಟುಂಬ ತುಂಬಾ ಮುಖ್ಯ. ನನ್ನ ಕುಟುಂಬವೇ ನನ್ನ ಜಗತ್ತು. ನಾನು ಅದೇ ಜಗತ್ತಿನಲ್ಲಿರಲು ಇಷ್ಟಪಡುತ್ತೇನೆ ಎನ್ನುವ ಮೂಲಕ ತಮಗೆ ತಮ್ಮ ಕುಟುಂಬ ಎಷ್ಟು ಮುಖ್ಯ ಎನ್ನುವುದು ಯಶಸ್ವಿನಿ ವಿವರಿಸಿದ್ದು, ಗಾಳಿ ಸುದ್ದಿಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಯಶಸ್ವಿನಿ ಮಾಸ್ಟರ್ ಆನಂದ್ ಇತ್ತೀಚೆಗೆ ಒಂದು ಹಾಡಿಗೆ ಮಿನಿ ಸ್ಕರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಈ ರೀಲ್ಸ್ಗೆ ಯುವತಿಯೊಬ್ಬರು ಡಿವೋರ್ಸ್ ಎನ್ನುವ ವಿಚಾರವಾಗಿ ಕಾಮೆಂಟ್ ಹಾಕಿದ್ದರು. ಯಶಸ್ವಿನಿ ರೀಲ್ಸ್ಗೆ ಯುವತಿ ಶೀಘ್ರದಲ್ಲಿಯೇ ಇನ್ನೊಂದು ಡಿವೋರ್ಸ್ ಆಗಲಿದೆ ಎನ್ನುವ ಅರ್ಥದಲ್ಲಿ ಕಾಮೆಂಟ್ ಹಾಕಿದ್ದರು. ಈವರೆಗೂ ಕೆಟ್ಟ ಕಾಮೆಂಟ್ಗೆ ತಲೆಕೆಡಿಸಿಕೊಳ್ಳದ ಯಶಸ್ವಿನಿ ಈ ಕಮೆಂಟ್ಗೆ ಸರಿಯಾಗಿ ತಿರುಗೇಟು ನೀಡಿದ್ದರು. ಅದು ಎಂದಿಗೂ ಸಾಧ್ಯವಿಲ್ಲ ಮೇಡಂ. ನಾನು ನನ್ನ ಮಕ್ಕಳಿಗಿಂತ ನನ್ನ ಗಂಡನನ್ನ ಹೆಚ್ಚು ಪ್ರೀತಿಸುತ್ತೇನೆ ಎನ್ನುವ ಮೂಲಕ ಯಶಸ್ವಿನಿ ತಮ್ಮ ಹಾಗೂ ಮಾಸ್ಟರ್ ಆನಂದ್ ದಾಂಪತ್ಯದ ಬಗ್ಗೆ ಮಾತನಾಡುವರ ಬಾಯಿಗೆ ಬೀಗ ಹಾಕಿದ್ದರು. ಸ್ನೇಹಿತರೆ, ಈ ರೀತಿಯ ಕಾಮೆಂಟ್ ಹಾಕುವವರಿಗೆ ನೀವೆಲ್ಲ ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.